श्री साईराम। दस स्पीक भगवान श्री सत्य साई बाबा। मन बंगारू परती बाबा, मन बंगारू परती बाबा, मन श्रृंगार वदना साई, मन श्रृंगार वदना साई, मन बंगारू परती बाबा। अंतर्यामी बाबा, अंतर्यामी बाबा, सर्वांतर्यामी साई, मन सर्वांतर्यामी साई, मन बंगारू परती बाबा। ಎಲ್ಲ ರೂಪಗಳು ನಾಮಗಳು ನನ್ನದೇ ಅಂತ ಸ್ವಾಮಿ ಆಗಾಗ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ, ಸ್ವಾಮಿ ಬಗ್ಗೆ ನೋಡದೆ ಹೋದ್ರೂ ಕೇಳದೆ ಹೋದ್ರೂ ಎಲ್ಲೇ ಇರಲಿ ಸ್ವಾಮಿ ಅವರ ಭಕ್ತರ ಪ್ರಾರ್ಥನೆಯನ್ನ ಕೇಳಿ ಸ್ಪಂದಿಸ್ತಾರೆ. ಇದ್ರ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ. ಜಪಾನಿನ ಒಬ್ಬ ಭೂಗರ್ಭ ಶಾಸ್ತ್ರಜ್ಞರು ಭಾರತಕ್ಕೆ ಭೇಟಿ ಕೊಟ್ಟಾಗ ಬೆಂಗಳೂರಿಗೆ ಬರ್ತಾರೆ. ಅವರ ಸಹೋದ್ಯೋಗಿ ಮನೆಯಲ್ಲಿ ಸ್ವಾಮಿಯ ಒಂದು ಫೋಟೋ ನೋಡಿ ಸ್ವಾಮಿ ಬಗ್ಗೆ ಇನ್ನ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಆಸೆ ಉಂಟಾಗತ್ತೆ. ಆಗ ಸ್ವಾಮಿ ಬೃಂದಾವನಲ್ಲಿದ್ರು. ಆದ್ರಿಂದ ಅವರ ಸಹೋದ್ಯೋಗಿ ಜೊತೆ ಅವರು ಬೃಂದಾವನಕ್ಕೆ ಬರ್ತಾರೆ. ಸ್ವಾಮಿ ಶಾಸ್ತ್ರಜ್ಞರನ್ನ ಇಂಟರ್ವ್ಯೂ ಅಂದ್ರೆ ಸಂದರ್ಶನಕ್ಕೋಸ್ಕರ ಕರೀತಾರೆ. ಇನ್ನ ಸರಿಯಾಗಿ ಹೇಳ್ಬೇಕು ಅಂದ್ರೆ ಆತ್ಮದರ್ಶನ ಅಂದ್ರೆ ಇಂಟರ್ವ್ಯೂಗೋಸ್ಕರ ಕರೀತಾರೆ. ಸ್ವಾಮಿ ಅವರನ್ನ ಕರೆದಾಗ ಅವ್ರಿಗೊಂದು ವಿಷಯ ನೆನಪು ಮಾಡ್ತಾರೆ. ಆ ವಿಷಯ ಏನು ಅಂದ್ರೆ, ಭೂಗರ್ಭ ಶಾಸ್ತ್ರಜ್ಞರು ಹುಟ್ಟಿದಾಗ ಅವ್ರ ಮೈ ಪೂರ್ತಿ ಕಪ್ಪುಗಟ್ಟಿತ್ತು. ಡಾಕ್ಟರ್ ಆ ಮಗುನ್ ನೋಡಿ ಬದುಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅವ್ರ ತಂದೆಗೆ ಹೇಳ್ತಾರೆ. ಅವ್ರ ತಂದೆ ತಕ್ಷಣ ಮಗುನ ಬುದ್ಧನ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಬುದ್ಧನ ಪಾದದಡಿ ಇಟ್ಟು, ಪ್ರಭು ಇದು ನಿನ್ನ ಮಗು, ಬದುಕೋದು ಉಳಿಯೋದು ನಿನ್ನಿಚ್ಛೆ ಅಂತ ಹೇಳಿ ಆ ಮಗುನ ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ. ಸ್ವಾಮಿ ಈ ವಿಷಯನ ಹೇಳಿ, ಅಂದಿನಿಂದ ಇವತ್ತುವರೆಗೂ ನಾನೇ ನಿನ್ನ ನೋಡ್ಕೊಳ್ತಾ ಇರೋದು ಅಂತ ಹೇಳ್ತಾರೆ. ಇದನ್ನ ಹೇಳಿ ಸ್ವಾಮಿ ಭೂಗರ್ಭ ಶಾಸ್ತ್ರಜ್ಞರಿಗೆ ಹೃದಯದ ಆಕಾರದ ಒಂದು ಲಾಕೆಟ್ನ ಸೃಷ್ಟಿ ಮಾಡಿ ಕೊಡ್ತಾರೆ. ಸ್ವಾಮಿ ಆ ಲಾಕೆಟ್ ಅನ್ನ ತೆಗೆದು ತೋರಿಸಿದಾಗ ಅದರಲ್ಲಿ 3 ಕೋಶಗಳಿರುವಂತಹ ಹೃದಯದ ಒಂದು ಚಿತ್ರ ಇತ್ತು. ಶಾಸ್ತ್ರಜ್ಞರಿಗೆ ಆ ಚಿತ್ರ ನೋಡಿ ತುಂಬಾನೇ ಆಶ್ಚರ್ಯ ಆಯ್ತು. ಸ್ವಾಮಿಗೆ ವಿಚಾರ ಹೇಗೆ ಗೊತ್ತಾಯ್ತು ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದ್ರೆ, ಶಾಸ್ತ್ರಜ್ಞರಿಗೆ 3 ಕೋಶಗಳಿರುವಂತಹ ಹೃದಯ ಇತ್ತು ಅನ್ನೋ ವಿಷಯ ಅವರಿಗೆ ಮತ್ತೆ ಅವ್ರ ತಂದೆಯವರಿಗೆ ಮಾತ್ರ ಗೊತ್ತಿರುತ್ತೆ. ಇದರಿಂದ ಸ್ವಾಮಿಯಿಂದ ಯಾವುದೇ ವಿಷಯನ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಅಂಶ ಅವ್ರಿಗೆ ಅರ್ಥ ಆಗುತ್ತೆ. ಸ್ವಾಮಿ ಸರ್ವವ್ಯಾಪಿ ಸರ್ವಶಕ್ತರು ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ. ದೈವತ್ವ ಅಂದರೆ ಹಾರದಲ್ಲಿರೋ ಮಣಿಗಳನ್ನ ಒಟ್ಟಾಗಿ ಹಿಡಿದಿಟ್ಟಿರುವ ದಾರದ ಹಾಗೆ. ಪ್ರತಿ ಮಣಿಯ ಒಳಗಿನ ಗುಟ್ಟು ಆ ದಾರಕ್ಕೆ ಮಾತ್ರ ಗೊತ್ತು. ಸ್ವಾಮಿ ಅಂತರ್ಯಾಮಿ. ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇದೆ, ನಾವೇನೇನು ಮಾಡ್ತಾ ಇದ್ದೀವಿ ಅಂತ ಸ್ವಾಮಿಗೆ ಚೆನ್ನಾಗಿ ಗೊತ್ತು. ನಾವು ಯಾವಾಗಲೂ ಸ್ವಾಮಿನ ಮೆಚ್ಚಿಸೋ ಹಾಗೆ ಬದುಕಬೇಕು. ಜಯ ಸಾಯಿರಾಮ್.